ನಮಸ್ಕಾರ. ಇವತ್ತಿನ ವಿಷಯ ಮಿಷನ್ ಗಗನಯಾನ್. ಬೆಂಗಳೂರಿನಲ್ಲಿರುವ ಇಸ್ರೋ ನಮ್ಮ ಭಾರತದ ಹೆಮ್ಮೆಯ ಬಾಹ್ಯಾಕಾಶ ಸಂಸ್ಥೆ. ಈ ಸಂಸ್ಥೆಯು ಇದುವರೆಗೂ ಹಲವಾರು ಉಪಗ್ರಹಗಳನ್ನು ಯಶಸ್ವಿಯಾಗಿ ಕಕ್ಷೆಗೆ ಸೇರಿಸಿದೆ. ಮಿಷನ್ ಗಗನಯಾನ್ ಅನ್ನೋದು ಭಾರತದ ಮೊದಲ ಮಾನವ ಚಾಲಿತ ಅಂತರಿಕ್ಷ ನೌಕೆಯಾಗಿದೆ. ಇದನ್ನ ಸಂಪೂರ್ಣವಾಗಿ ಸ್ವದೇಶಿ ತಂತ್ರಜ್ಞಾನವನ್ನು ಬಳಸಿ ನಿರ್ಮಾಣ ಮಾಡಲಾಗಿದೆ. ಇಂಡಿಯನ್ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಪ್ರೋಗ್ರಾಂ ಯೋಜನೆಯಡಿ ಇದನ್ನು ನಿರ್ಮಿಸಲಾಗಿದೆ. ಈ ಉಪಗ್ರಹವು ಏಕಕಾಲಕ್ಕೆ 3ರನ್ನು ಹೊತ್ತೊಯ್ಯುವಂತಹ ಸಾಮರ್ಥ್ಯವನ್ನು ಹೊಂದಿದೆ. 11 ಅಡಿಯ ವ್ಯಾಸ ಹಾಗೂ 11.7 ಅಡಿ ಎತ್ತರ ಇರುವ ಈ ಉಪಗ್ರಹವು 8200 kgಯನ್ನು ಹೊಂದಿದೆ. ಬೇರೊಂದು ಉಪಗ್ರಹವನ್ನು ಸಂಧಿಸುವ ಹಾಗೂ ಟ್ರ್ಯಾಕ್ ಮಾಡುವ ಮತ್ತು ಡಾಕಿಂಗ್ ಅಂದರೆ ಇನ್ನೊಂದು ವಾಹನಕ್ಕೆ ಜೋಡಿಕೊಳ್ಳುವ ಸಾಮರ್ಥ್ಯವನ್ನು ಇದು ಹೊಂದಿದೆ. ಈ ಸ್ಯಾಟಲೈಟ್ ನ ತಯಾರಕರು DRDO, HAL ಮತ್ತು ಇಸ್ರೋ. ಈ ಉಪಗ್ರಹದ ತಯಾರಿಕೆಯು 2006-7ನೇ ಸಾಲಿನಲ್ಲಿ ಆರಂಭವಾಗಿತ್ತು. ಈ ಮಿಷನ್ನ ಗುರಿಯು ಏನೆಂದರೆ ಭೂಮಿಯ ಹೊರಗಿನ 400 ಕಿಲೋಮೀಟರ್ ಕೆಳಕಕ್ಷೆಯಲ್ಲಿ 3 ದಿನಗಳ ಕಾಲ ಸುತ್ತುವುದು. ಭಾರತವು ರಷ್ಯಾ, ಅಮೆರಿಕ ಹಾಗೂ ಚೀನಾದ ನಂತರ ಬಾಹ್ಯಾಕಾಶಕ್ಕೆ ಮಾನವನನ್ನು ಕಳುಹಿಸಿದ 4ನೇ ದೇಶವಾಗುವುದು. ಉಡಾವಣೆಯ ಉಪಯೋಗಗಳು: ವಿವಿಧ ಏಜೆನ್ಸಿಗಳು, ಲ್ಯಾಬೋರೇಟರಿಗಳು ಹಾಗೂ ಡಿಪಾರ್ಟ್ಮೆಂಟ್ಗಳನ್ನು ಪ್ರಯೋಗಕ್ಕೆ ಸೇರಿಸಿಕೊಂಡು ದೇಶದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆಗೆ ಉತ್ತೇಜನವನ್ನ ನೀಡುವುದು. ಭಾರತ ಸರ್ಕಾರದ ಇನ್ಸ್ಪೇಸ್ ಯೋಜನೆಯ ಮೂಲಕ ತನ್ನ ಬಾಹ್ಯಾಕಾಶ ಕಾರ್ಯಕ್ರಮಗಳಿಗೆ ಖಾಸಗಿ ಕಂಪನಿಗಳ ಸಹಕಾರವನ್ನು ಪಡೆದುಕೊಳ್ಳುವುದು. ಇದರಿಂದ ಕೈಗಾರಿಕೆಗಳ ಅಭಿವೃದ್ಧಿಯನ್ನ ಮಾಡುವುದು. ISS ಉಪಗ್ರಹದ ಮೂಲಕ ಬೇರೆ ಬೇರೆ ದೇಶಗಳೊಡನೆ ಪರಸ್ಪರ ಸಹಕಾರ ಪಡೆದುಕೊಳ್ಳುವುದು. GSLV Mk3 ಎಂಬ ರಾಕೆಟ್ ಅನ್ನು ಬಳಸಿ ಈ ಉಪಗ್ರಹದ ಉಡಾವಣೆಯನ್ನ ಮಾಡಲಾಗುತ್ತದೆ. ಇದೊಂದು ಭೂಸ್ಥಾಯಿ ಉಪಗ್ರಹ ಉಡಾವಣಾ ವಾಹನವಾಗಿದೆ. ಗಗನಯಾನ್ಗೆ ಬಳಸಿದ ರಾಕೆಟ್ಗೆ LVM-3 ಎಂಬ ಸಾಮಾನ್ಯ ಹೆಸರನ್ನು ಇಡಲಾಗಿದೆ. ಈ ರಾಕೆಟಿನ ಒಟ್ಟು ಉದ್ದ 43.5 ಮೀಟರ್ಗಳು. ಮುಖ್ಯವಾಗಿ 3 ಹಂತಗಳನ್ನು GSLV ರಾಕೆಟ್ ಹೊಂದಿದೆ. ಇದರಲ್ಲಿ ಸಾಲಿಡ್ ಪ್ರೊಪೆಲೆಂಟ್ ಅಥವಾ ಸಾಲಿಡ್ ಬೂಸ್ಟರ್ ಹಂತವು ಮೊದಲನೇ ಹಂತವಾಗಿದ್ದು ಇದನ್ನು HS-200 ಎಂದು ಕರೆಯುತ್ತಾರೆ. ಇದರ ಉದ್ದ 25 ಮೀಟರ್ಗಳು ಆಗಿದ್ದರೆ ಅಗಲವು 3.2 ಮೀಟರ್ಗಳು. ಈ ಪ್ರಪಂಚದಲ್ಲಿ 2ನೇ ಅತ್ಯಂತ ದೊಡ್ಡ ಸಾಲಿಡ್ ಪ್ರೊಪೆಲೆಂಟ್ ಇದಾಗಿದೆ. ಇದನ್ನು ಕೇರಳದ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ನಲ್ಲಿ ತಯಾರು ಮಾಡಲಾಗಿದೆ. ಈ ರಾಕೆಟ್ 2 ಪ್ರತ್ಯೇಕಿಸಬಹುದಾದ ಅಂದರೆ ಸ್ಟ್ರಾಪ್ ಆನ್ ಬೂಸ್ಟರ್ಗಳನ್ನು ಹೊಂದಿದೆ. ಇವುಗಳಲ್ಲಿ 205 ಟನ್ಗಳಷ್ಟು ಘನ HTPB ಎಂಬ ಇಂಧನವನ್ನು ತುಂಬಿಸಲಾಗುತ್ತದೆ. ಈ ಇಂಧನವು ವ್ಯಾಕ್ಸ್ ಪೇಪರ್ನ ಬಣ್ಣದಲ್ಲಿ ಇರುತ್ತದೆ. ಇದು ಒಂದೇ ಬಾರಿಗೆ 400 kgಗಳಷ್ಟು ಲೋಡ್ ಅನ್ನು ಕಕ್ಷೆಗೆ ಸಾಗಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಲಿಕ್ವಿಡ್ ಪ್ರೊಪೆಲೆಂಟ್ ಹಂತವು 2ನೇ ಹಂತವಾಗಿದ್ದು ಇದು 115 ಟನ್ಗಳಷ್ಟು ದ್ರವ ಇಂಧನದ ಸಾಮರ್ಥ್ಯವನ್ನು ಹೊಂದಿದೆ. ಇದರಲ್ಲಿ UDMH+H2O ಎಂಬ ಇಂಧನವನ್ನು ಬಳಸುತ್ತಾರೆ. ಇದೊಂದು ಬಣ್ಣರಹಿತ ದ್ರವವಾಗಿರುತ್ತದೆ. ಕ್ರಯೋಜೆನಿಕ್ ಹಂತವು 3ನೇ ಹಂತವಾಗಿದ್ದು ಇದರ ಎತ್ತರವು 13.5 ಮೀಟರ್ಗಳು ಮತ್ತು ವ್ಯಾಸ 4 ಮೀಟರ್. ಇದರಲ್ಲಿ CE-25 ಅಂದರೆ ವಿಕಾಸ್ ಇಂಜಿನ್ ಅನ್ನು ಬಳಸುತ್ತಾರೆ. ಈ ಸ್ಟೇಜಿನಲ್ಲಿ 28 ಟನ್ಗಳಷ್ಟು LOX+LH2 ಇಂಧನವನ್ನು ಬಳಸಲಾಗುತ್ತದೆ. ಈ ಕ್ರಯೋಜಿನ್ಗಳು ಸಾಮಾನ್ಯ ಕೊಠಡಿ ತಾಪದಲ್ಲಿ ಅನಿಲದ ರೂಪದಲ್ಲಿಯೂ ತಂಪಾಗಿಸಿದಾಗ ದ್ರವದ ರೂಪದಲ್ಲಿಯೂ ಇರುತ್ತವೆ. ಇವುಗಳ ಕುದಿಬಿಂದು -90°C ಆಗಿರುತ್ತದೆ. ಆರ್ಬಿಟಲ್ ಮಾಡ್ಯೂಲ್ ಎಂಬುದು ರಾಕೆಟ್ನಿಂದ ಬೇರ್ಪಟ್ಟು ಕಕ್ಷೆಯಲ್ಲಿ ತಿರುಗುವ ವಾಹನವಾಗಿದ್ದು ಕ್ರೂ ಮಾಡ್ಯೂಲ್ ಮತ್ತು ಸರ್ವಿಸ್ ಮಾಡ್ಯೂಲ್ ಎಂಬ 2 ಭಾಗಗಳನ್ನು ಹೊಂದಿರುತ್ತದೆ. ಕ್ರೂ ಮಾಡ್ಯೂಲ್ನ ಒಳಗೆ ಭೂಮಿಯಂತಹ ವಾತಾವರಣ ಇರುತ್ತದೆ. ಇದು ಒಂದು ಆಟೋಮ್ಯಾಟಿಕ್ ಘಟಕವಾಗಿದ್ದು ಗರಿಷ್ಠ 3 ಗಗನಯಾತ್ರಿಗಳು ಕುಳಿತುಕೊಳ್ಳಬಹುದಾಗಿದೆ. ಇದರ ತೂಕವು 5.3 ಟನ್ಗಳು ಇರುತ್ತವೆ. ಇದಕ್ಕೆ ಹೊಂದಿಕೊಂಡಂತೆ ಕ್ರೂ ಎಸ್ಕೇಪ್ ಸಿಸ್ಟಮ್ ಇರುತ್ತದೆ. ತುರ್ತು ಪರಿಸ್ಥಿತಿಯಲ್ಲಿ ಉಪಗ್ರಹದ ಚಾಲನೆಯನ್ನು ತಕ್ಷಣ ಸ್ಥಗಿತಗೊಳಿಸಿ ಈ ಸಿಸ್ಟಂನಲ್ಲಿರುವ 2 ಪ್ಯಾರಾಚೂಟ್ಗಳನ್ನು ಬಳಸಿ ಸುರಕ್ಷಿತವಾಗಿ ಲ್ಯಾಂಡಿಂಗ್ ಆಗುವಂತಹ ವ್ಯವಸ್ಥೆಯನ್ನು ಇದರಲ್ಲಿ ನಿರ್ಮಿಸಲಾಗಿದೆ. ಸರ್ವಿಸ್ ಮಾಡ್ಯೂಲ್ನ ಪೂರ್ಣ ಹೆಸರು ಸರ್ವಿಸ್ ಮಾಡ್ಯೂಲ್ ಪ್ರೊಪಲ್ಷನ್ ಸಿಸ್ಟಮ್. ಇದರಲ್ಲಿ 2 ಪ್ರೊಪೆಲೆಂಟ್ಗಳನ್ನು ಬಳಸಲಾಗುತ್ತದೆ. ಇದು ಒಂದು ಕಕ್ಷೆಯಿಂದ ಇನ್ನೊಂದು ಕಕ್ಷೆಗೆ ಜಿಗಿಯುವುದು, ಸರ್ಕ್ಯುಲೈಸೇಷನ್, ಆನ್ ಆರ್ಬಿಟ್ ಕಂಟ್ರೋಲ್ ಮತ್ತು ಅಗತ್ಯಕ್ಕೆ ತಕ್ಕಂತೆ ವೇಗವನ್ನು ತಗ್ಗಿಸುವುದು ಇತ್ಯಾದಿ ಕಾರ್ಯಗಳನ್ನು ಮಾಡುತ್ತದೆ. ಇದನ್ನು 19 ಜುಲೈ 2023ರಂದು ತಮಿಳುನಾಡಿನ ಮಹೇಂದ್ರಗಿರಿಯ ಇಸ್ರೋ ಪ್ರಪಲ್ಷನ್ ಕಾಂಪ್ಲೆಕ್ಸ್ ನಲ್ಲಿ 440 ನ್ಯೂಟನ್ ಒತ್ತಡದಲ್ಲಿ 5 ಲಿಕ್ವಿಡ್ ಎಪೋಜಿ ಮೋಟಾರ್ಗಳನ್ನು ಬಳಸಿ ನಡೆಸಲಾಯಿತು. ಇದರಲ್ಲಿ MMH ಮತ್ತು MON3 ಎಂಬ ಆಕ್ಸಿಡೈಸರ್ ಅನ್ನು ಇಂಧನವಾಗಿ ಬಳಸಲಾಗುತ್ತದೆ.
ಭಾರತದಿಂದ ಆಯ್ಕೆಯಾದ 4 ಗಗನಯಾತ್ರಿಗಳು ಎಂದರೆ ಏರ್ಫೋರ್ಸ್ ಅಕಾಡೆಮಿಯಿಂದ ಸ್ವಾರ್ಡ್ ಆಫ್ ಆನರ್ ಪ್ರಶಸ್ತಿ ಪಡೆದಿರುವ ಕೇರಳದ ಪ್ರಶಾಂತ್ ಬಾಲಕೃಷ್ಣನ್ ನಾಯರ್, ರಾಷ್ಟ್ರಪತಿ ಪದಕ ಹಾಗೂ ಸ್ವಾರ್ಡ್ ಆಫ್ ಆನರ್ ಪಡೆದಿರುವ ಚೆನ್ನೈಯ ಗ್ರೂಪ್ ಕ್ಯಾಪ್ಟನ್ ಅಜಿತ್ ಕೃಷ್ಣನ್, ಪ್ರಯಾಗ್ರಾಜ್ನ ಗ್ರೂಪ್ ಕ್ಯಾಪ್ಟನ್ ಅಂಗದ್ ಪ್ರತಾಪ್ ಹಾಗೂ ಲಕ್ನೋ ಮೂಲದ ಕಮಾಂಡರ್ ಸುಭಾಂಶು ಶುಕ್ಲಾ ಇವರನ್ನು ನ್ಯಾಷನಲ್ ಕ್ರೂ ಸೆಲೆಕ್ಷನ್ ಬೋರ್ಡ್ ಆಯ್ಕೆ ಮಾಡಿತ್ತು. ಇವರೆಲ್ಲರೂ ವಾಯುಪಡೆಯ ಪೈಲಟ್ಗಳಾಗಿದ್ದಾರೆ ಹಾಗೂ ರಷ್ಯಾದ ಗಗರಿನ್ ಕಾಸ್ಮೋನಾಟ್ ಕೇಂದ್ರದಲ್ಲಿ 13 ತಿಂಗಳುಗಳ ತರಬೇತಿಯನ್ನ ಪಡೆದಿದ್ದಾರೆ. ತರಬೇತಿಗೆ ಬಳಸಿದ ವಾಹನಗಳೆಂದರೆ ಸೋಯುಜ್ ಹಾಗೂ ಇಲ್ಯೂಷಿನ್ 76 MDK ಎಂಬ ವಿಮಾನಗಳು. ಅದಷ್ಟೇ ಅಲ್ಲದೆ ಅವರು ಬೆಂಗಳೂರಿನಲ್ಲಿ ಸಹ ತರಬೇತಿಯನ್ನು ಪಡೆದಿದ್ದಾರೆ. ಈ ನಾಲ್ವರು 2000ಕ್ಕೂ ಅಧಿಕ ಸಮಯ ಸುಖೋಯ್ 30 MKI MiG-21 ಇತ್ಯಾದಿ ವಿಮಾನಗಳ ಚಾಲನೆಯ ಅನುಭವವನ್ನು ಹೊಂದಿದ್ದಾರೆ. ಮಿಷನ್ ಗಗನಯಾನಿಗೆ ಕೆಲವು ಕಾರಣಗಳಿಂದ ಯಾವುದೇ ಸ್ತ್ರೀಯರನ್ನು ಆಯ್ಕೆ ಮಾಡಿಲ್ಲ. ಆದರೆ ಒಂದು ಮಹಿಳೆಯ ರೂಪದ ಹ್ಯೂಮನಾಯ್ಡ್ ರೋಬೋಟ್ ಅನ್ನು ತಯಾರು ಮಾಡಲಾಗಿದೆ. ಅದರ ಹೆಸರೇ ವ್ಯೋಮಮಿತ್ರ. ಇದು ಕಾಲುಗಳನ್ನು ಹೊಂದಿಲ್ಲ. ಬಾಹ್ಯಾಕಾಶದಲ್ಲಿ ಮಾನವನ ಮೇಲೆ ತೂಕರಾಹಿತ್ಯ ಮತ್ತು ವಿಕಿರಣಗಳ ಪರಿಣಾಮ ಹೇಗಿರುತ್ತದೆ ಎಂದು ಅಧ್ಯಯನ ನಡೆಸಲು, ಮಾನವನ ಕಾರ್ಯಗಳನ್ನು ಅನುಕರಣೆ ಮಾಡಲು ಹಾಗೂ ಸೂಕ್ಷ್ಮಗ್ರಾಹಿ ಪ್ರಯೋಗಗಳನ್ನು ನಡೆಸಲು ಈ ರೋಬೋಟ್ ಅನ್ನು ಅಲ್ಲಿಗೆ ಕಳಿಸಲಾಗುತ್ತದೆ. ಈ ರೋಬೋಟ್ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುತ್ತದೆ, ಮನುಷ್ಯರ ಗುರುತನ್ನು ಹಿಡಿಯುತ್ತದೆ, ಸ್ವಿಚ್ಗಳ ನಿರ್ವಹಣೆ ಹಾಗೂ ಸ್ವಯಂ ಪ್ರೇರಿತವಾದ ಕೆಲಸಗಳನ್ನು ನಿಭಾಯಿಸುತ್ತದೆ. ಅದಷ್ಟೇ ಅಲ್ಲದೆ ಕ್ಯಾಬಿನ್ ಒಳಗಡೆ ವಾತಾವರಣದ ಹಾಗೂ ತಾಪಮಾನದ ಬದಲಾವಣೆಗಳ ಬಗ್ಗೆ ಪತ್ತೆ ಹಚ್ಚಿ ಎಚ್ಚರಿಕೆಯನ್ನು ಸಹ ಈ ರೋಬೋಟ್ ನೀಡುತ್ತದೆ. ಬೇರೆ ದೇಶಗಳಂತೆ ಪ್ರಾಣಿಗಳನ್ನು ಪ್ರಯೋಗಕ್ಕೆ ಬಳಸುವ ಬದಲು ರೋಬೋಟ್ ಅನ್ನು ಬಳಸಲು ಇಸ್ರೋ ನಿರ್ಧಾರ ಮಾಡಿದೆ. ಈ ಯೋಜನೆಯಲ್ಲಿ ಒಟ್ಟು 4 ಬಾರಿ ರಾಕೆಟ್ ಗಳನ್ನು ಹಾರಿಸಲಾಗುತ್ತದೆ. ಮೊದಲ 3 ಹಾರಾಟಗಳು ಮಾನವರಹಿತವಾದರೆ 4ನೆಯದು ಮಾನವ ಸಹಿತ ಉಪಗ್ರಹ ಗಗನಯಾನ್ 1 ಜುಲೈ 2024ರಲ್ಲಿ ಹಾರಿಸಲು ನಿರ್ಧಾರ ಮಾಡಲಾಗಿದೆ. ಇದರಲ್ಲಿ ಕಕ್ಷಾ ಹಾರಾಟದ ಪರೀಕ್ಷೆಯನ್ನು ನಡೆಸಲಾಗುತ್ತದೆ ಹಾಗೂ ಗಗನಯಾತ್ರಿಗಳ ಬದಲಿಗೆ ವ್ಯೋಮಮಿತ್ರವನ್ನು ಕಳಿಸಲಾಗುತ್ತದೆ. ಗಗನಯಾನ್ 2ರನ್ನು ಡಿಸೆಂಬರ್ 2024ರಲ್ಲಿ ಹಾರಿಸಲಾಗುತ್ತದೆ. ಅದೇ ರೀತಿ ಗಗನಯಾನ್ 3ರನ್ನು 2025ರ ಮಧ್ಯದಲ್ಲಿ ಉಡಾವಣೆ ಮಾಡಲಾಗುತ್ತದೆ. ಅಂತಿಮವಾಗಿ H1 ರಾಕೆಟ್ ಅನ್ನು ಗಗನಯಾತ್ರಿಗಳೊಂದಿಗೆ ಹಾರಿಬಿಡಲಾಗುತ್ತದೆ. ಇದನ್ನು ಹಾರಿಸುವ ದಿನಾಂಕವು ಇನ್ನೂ ನಿರ್ಧರಿತವಾಗಿಲ್ಲ. ಈ ಉಪಗ್ರಹವು ಬಾಹ್ಯಾಕಾಶದಲ್ಲಿ 3 ರಿಂದ 7 ದಿನಗಳ ಕಾಲ ಕಕ್ಷೆಯಲ್ಲಿ ಸುತ್ತುತ್ತಾ ಅಗತ್ಯವಾದ ಸಂಶೋಧನೆಗಳನ್ನು ನಡೆಸಲಿದೆ. ಈ ಯೋಜನೆಯ ಒಟ್ಟು ಬಜೆಟ್ ಸುಮಾರು 10,000 ಕೋಟಿ ಎಂದು ಅಂದಾಜು ಮಾಡಲಾಗಿದೆ. ಆಗ್ರಾದ ಏರಿಯಲ್ ಡೆಲಿವರಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ನಲ್ಲಿ ಕ್ರೂ ಎಸ್ಕೇಪ್ ಸಿಸ್ಟಮ್ ನಲ್ಲಿ ಬಳಸಲಾದ ಪ್ಯಾರಾಚೂಟ್ ಗಳನ್ನು ತಯಾರು ಮಾಡಲಾಗಿದೆ. ಇಸ್ರೋದ ಮುಂದಿನ ಎಲ್ಲಾ ಮಿಷನ್ಗಳಿಗೆ ಬೆಸ್ಟ್ ವಿಶಸ್ ಅನ್ನು ತಿಳಿಸುತ್ತಾ ನಮ್ಮ ಇವತ್ತಿನ ಸಂಚಿಕೆಯನ್ನು ಮುಗಿಸುತ್ತಿದ್ದೇವೆ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕೆಳಗಿನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೂ ತಪ್ಪದೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.